ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋ ಬಹಳ ಪ್ರಾಕ್ಟಿಕಲ್ಲು, ಎಲ್ಲರಿಗೂ ಉಪಯುಕ್ತ. ಕೊನೆವರೆಗೂ ನೀವು ನೋಡ್ತೀರಿ ಅಂತ ನಾನು ಊಹೆ ಮಾಡ್ತಾ ಇದ್ದೇನೆ. ಯಾರೋ ಒಬ್ಬರು ಪ್ರಪಂಚದ ಅತಿ ಬುದ್ಧಿವಂತ ಐನ್ಸ್ಟೈನ್ ಹತ್ರ ಕೇಳಿದ್ರಂತೆ, ಆಲ್ಬರ್ಟ್ ಐನ್ಸ್ಟೈನ್, ಸರ್ ಪ್ರಪಂಚದಲ್ಲಿ 7 ಅದ್ಭುತಗಳು, ಹೇಳಿದ್ರಂತೆ 8ನೇ ಅದ್ಭುತ ಇದೆ, ಯಾವುದು ಅಂತಂದರೆ ಚಕ್ರಬಡ್ಡಿ. ಅಷ್ಟೇ ಅಲ್ಲ, ಐನ್ಸ್ಟೈನ್ ಹೇಳಿದ್ರಂತೆ ಯಾರು ಅವರ ಜೀವಮಾನದ ಅವಧಿಯಲ್ಲಿ ಚಕ್ರಬಡ್ಡಿಯ ಪ್ರಯೋಜನವನ್ನು ಪಡೆಯೋದಿಲ್ಲವೋ ಅವನೇ ಶತಮೂರ್ಖ ಅಂತ ಹೇಳಿದ್ರಂತೆ. ಆದ್ದರಿಂದ ಇವತ್ತು ನಮ್ಮ ವಿಡಿಯೋ ಇರೋದು 8ನೆಯ ಪ್ರಪಂಚದ ಅದ್ಭುತ ಅಂತಂದರೆ ಮ್ಯಾಜಿಕ್ ಪವರ್ ಆಫ್ ಕಾಂಪೌಂಡಿಂಗ್. ನಮಗೆಲ್ಲ ಸಣ್ಣದರಿಂದ 9ನೇ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದಾರೆ ಸಿಂಪಲ್ ಇಂಟ್ರೆಸ್ಟ್ ಅಂದ್ರೇನು, ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೇನು. ಆದರೆ ಅದರ ನಿಜವಾದ ಪ್ರಾಕ್ಟಿಕಲ್ ಅಪ್ಲಿಕೇಶನ್ನು ಗೊತ್ತಾಗೋದು ನಮ್ಮ ನಿಜ ಜೀವನದಲ್ಲಿ ಒಂದು ಅಂದಾಜು 25 ವರ್ಷದ ಮೇಲೆ ನಾವು ಹಣವನ್ನು ಸಂಪಾದನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ, ಉಳಿತಾಯವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ. ನಾವು ಬಹಳ ವರ್ಷದ ನೋಡ್ತಾ ಇದ್ದ ಹಾಗೆ ನಮ್ಮ ಕಾರ್ಯಾಗಾರದಲ್ಲಿ ಒಂದು 19 ವರ್ಷದಿಂದ ಒಂದು ಅಂದಾಜು 75-80 ವರ್ಷದವರೆಗೂ ಇರ್ತಾರೆ. ಆದರೆ ಸರಾಸರಿ ವಯಸ್ಸು 39 ವರ್ಷ. ಯಾಕಂತಂದರೆ ಅವರು ತಮ್ಮ ಹೂಡುವಿಕೆಯನ್ನು ಸೀರಿಯಸ್ ಆಗಿ ತಗೊಳ್ಳೋದೇ 39-40ಕ್ಕೆ. 25ನೇ ವಯಸ್ಸಿಗೆ ಸೀರಿಯಸ್ ಆಗಿ ತಗೊಂಡ್ರೆ ಎಷ್ಟು ಬೆನಿಫಿಟ್ ಆಗುತ್ತೆ ಅಂತ ಮುಂದೆ ನಾನು ಟೇಬಲ್ಗಳಲ್ಲಿ ತೋರಿಸ್ಕೊಡ್ತೇನೆ. ನೀವು ಜಾಸ್ತಿ ಲೇಟಾಗಿ ನಿಮ್ಮ ಹೂಡುವಿಕೆಯನ್ನು ಮತ್ತು ಉಳಿತಾಯದ ಹಣವನ್ನು ಹಾಕುವುದನ್ನು ಪ್ರಾರಂಭ ಮಾಡಿದ್ರೆ ಜಾಸ್ತಿ ಹಣವನ್ನು ಹೂಡಬೇಕಾಗ್ತದೆ. 25 ವರ್ಷದ ಯುವಕನಿಗೆ ರಿಟೈರ್ಮೆಂಟ್ ಕಾರ್ಪಸು ದೊಡ್ಡ ಮೊತ್ತ ಬರಬೇಕು ಅಂತಂದರೆ 1000 ರೂಪಾಯಿನೂ ಸಾಕಾಗುತ್ತೆ ಒಂದು ಅಂದಾಜು. 35 ವರ್ಷದವರಿಗೆ ಅದೇ ಇಫೆಕ್ಟ್ ಬರಬೇಕಂದ್ರೆ 5000. 45 ವರ್ಷದವರಿಗೆ ಅದೇ ಕಾರ್ಪಸ್ಸು ಡೆವಲಪ್ ಆಗಬೇಕು ಅಂತಂದರೆ 15,000ವರೆಗೂ ಹಾಕಬೇಕಾಗುತ್ತೆ. 55 ವರ್ಷದವ್ರ ಬಗ್ಗೆ ನಾನು ಮಾತಾಡೋದೇ ಇಲ್ಲ. ಯಾಕಂತಂದರೆ 60 ವರ್ಷಕ್ಕೆ 1 ಕೋಟಿ ಬೇಕು ಅಂತಂದರೆ ಅವರು 1,20,000 ರೂಪಾಯಿಯನ್ನು ಹಾಕಬೇಕಾಗುತ್ತೆ. ಈ ಲೆಕ್ಕದಲ್ಲಿ, ಈ ವಿಡಿಯೋದಲ್ಲಿ ನಾವು ಏನು ಅಸ್ಯೂಮ್ ಮಾಡ್ತೇವೆ, ಊಹಿಸ್ತೇವೆ ಅಂತಂದರೆ ಪ್ರತಿಯೊಬ್ಬರು ಕೂಡ 12,000 ರೂಪಾಯಿಯನ್ನು ವಾರ್ಷಿಕವಾಗಿ ಒಮ್ಮೆ ಬಿಗಿನಿಂಗ್ ಆಫ್ ದ ಇಯರ್ನಲ್ಲಿ ಜನವರಿಯಲ್ಲಿ ಹಾಕ್ತಾರೆ. ಮತ್ತು ನಾನು ಹೇಳಿದ ಪರ್ಸೆಂಟೇಜು ಪ್ರತಿ ವರ್ಷ ಕಾನ್ಸ್ಟೆಂಟ್ ಆಗಿ ಬರ್ತಾ ಇರುತ್ತೆ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ನಾವು ಜನವರಿಯಲ್ಲಿ 1,000, ಫೆಬ್ರವರಿಯಲ್ಲಿ 1,000 ಅಂತ ತಿಂಗಳು ಹಾಕ್ಕೊಂಡು ಹೋಗಿದ್ರೆ ಚೆನ್ನಾಗಿತ್ತು. ಆದರೆ ಲೆಕ್ಕ ಹಾಕಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ವಾರ್ಷಿಕವಾಗಿ 12,000 ಅಂತ ಲೆಕ್ಕ ಹಾಕಿದ್ದೇವೆ. ಈ ಟೇಬಲನ್ನು ನೀವು ಬಹುಶಃ ಮೊಬೈಲ್ನಲ್ಲಿ ಫೋಟೋ ತೆಗೆದು ಇಟ್ಕೊಂಡು ಆಗಾಗ ನೋಡ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಉಳಿತಾಯ ಮಾಡಲಿಕ್ಕೆ ನಿಮಗೆ ಜಾಸ್ತಿ ಪ್ರೇರಣೆ ಸಿಗುತ್ತದೆ. ಉದಾಹರಣೆಗೆ 2021ರ ತುದಿಯಲ್ಲಿ ನೀವು ಹಾಕಿದ 12,000 ಆಗಿದ್ದು 12,960, 8% ಹಾಗೆ. 2035ರಲ್ಲಿ ಅದೇ 8% ಪ್ರಕಾರ 3,51,000 ಚಿಲ್ಲರೆ ಆಯಿತು. ಮತ್ತು 35 ವರ್ಷದ ಬಳಿಕ 2055ರಲ್ಲಿ ನಿಮ್ಮ ಉಳಿತಾಯ 22,33,000 ಆಗಿಬಿಟ್ಟಿದೆ. 12% ಹಾಗೆ ತಗೊಂಡ್ರೆ 2035ರಲ್ಲಿ ಒಂದು 5,01,000 ಮತ್ತು 2055ನೇ ಇಸ್ವಿನಲ್ಲಿ 58 ಲಕ್ಷ. 15% ಹಾಗೆ ತಗೊಂಡ್ರೆ ಅಂತಂದರೆ ನೀವು ಎಲ್ಲಿ ಹಣವನ್ನು ಹಾಕುತ್ತೀರಿ ಅನ್ನೋದು ಇಂಪಾರ್ಟೆಂಟು, ಅದರ ಮೇಲೆ ಹೋಗುತ್ತೆ. ಅದರ ಬಗ್ಗೆ ಕೆಲವು ಡೀಟೇಲ್ಸನ್ನು ಆಮೇಲೆ ಕೊಡ್ತೀನಿ. 15% ಹಾಗೆ ನಿಮಗೇನಾದರೂ ಬಂತು ಅಂತ ಆದರೆ 2035ರಲ್ಲಿ 6,50,000 ಮತ್ತು 2055ರಲ್ಲಿ 1,21,00,000 ಬರುತ್ತೆ. ಮತ್ತು 20% ಬಹಳ ಒಳ್ಳೆಯ ರಿಟರ್ನ್ಸು.
ನೀವೇನಾದರೂ ಡಾಕ್ಟರ್ ಭರತ್ ಚಂದ್ರ ವರ್ಕ್ಶಾಪ್ ತಗೊಂಡು ಸ್ವಲ್ಪ ಕಸರತ್ತು ಮಾಡಿ ಕಷ್ಟಪಟ್ಟು ನಿಮ್ಮ ಪೋರ್ಟ್ಫೋಲಿಯೋನ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ ನೀವು 2035ರಲ್ಲಿ 10,37,000, 2055ರಲ್ಲಿ 4,24,00,000 ನಿರೀಕ್ಷೆ ಮಾಡಬಹುದು. 8% ಎಲ್ಲಿ ಬರುತ್ತೆ? FD PPFನಲ್ಲಿ. ಆವರೇಜ್ ರಿಟರ್ನ್ ಮ್ಯೂಚುವಲ್ ಫಂಡಲ್ಲಿ 12% ಬರುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಸುಮಾರಾಗಿ ನಾನು ನೋಡ್ಕೊಂಡು ಹೋಗ್ತೀನಿ ಅಂತಂದರೆ ಒಂದು 15% ದೀರ್ಘಾವಧಿಯಲ್ಲಿ ನಿರೀಕ್ಷೆ ಮಾಡಬಹುದು. ನೀವು ಷೇರು ಮಾರುಕಟ್ಟೆಯನ್ನು ಪ್ರತಿ 3 ತಿಂಗಳಿಗೊಮ್ಮೆ ನನ್ನ ಹೂಡಿಕೆಯನ್ನು ಕರೆಕ್ಟಾಗಿ ನೋಡ್ಕೊಂಡು ಹೋಗ್ತೀನಿ ಮತ್ತು ಡಾಕ್ಟರ್ ಭರತ್ ಚಂದ್ರ ಅವರ ಮಾರ್ಗದರ್ಶನದಂತೆ ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತಂದರೆ 20% ವರೆಗೂ ನೀವು ನಿರೀಕ್ಷೆ ಮಾಡಬಹುದು. ಆದರೆ ಒಂದು ಗುಡ್ ನ್ಯೂಸ್ ಕೊಡ್ತೀನಿ, ಉತ್ತಮವಾದ ಕೆಲವು ಷೇರುಗಳಲ್ಲಿ 15ರಿಂದ 40% ರಿಟರ್ನ್ಸ್ ಬರೋದ್ರಿಂದ ನಿಮಗೆ ಸರಾಸರಿ 20% ಬರಬಹುದು ಅಂತ ಊಹಿಸ್ತಾ ಇದ್ದೀನಿ. ಅದರಿಂದ ಜಾಸ್ತಿ ಬರಬಾರ್ದು ಅಂತ ಏನು ನಿಯಮ ಇಲ್ಲ. ಇನ್ನೊಂದು ವಿಚಾರ, ಜಾಸ್ತಿ ದುಡ್ಡು ನಿಮ್ಮಲ್ಲಿ ಜಮಾ ಆಗೋದು ಲಾಸ್ಟಿಗೆ ಮೊದಲು ನಿಮಗೆ ಬಂದಂಥ ದುಡ್ಡು ಎಷ್ಟು ಕಮ್ಮಿ ಕಾಣಿಸುತ್ತೆ ಅಂತಂದರೆ ಇದು ಈ ಥರ ಹಣವನ್ನು ಉಳಿತಾಯ ಮಾಡಿ ಏನು ಪ್ರಯೋಜನ ಇಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದರೂ ಬರ್ಬೋದು. ಮತ್ತೆ ಇನ್ನೂ ಒಂದು ವಿಚಾರ, 5 ವರ್ಷದ ಮೇಲೆ 25 ವರ್ಷದ ಮೇಲೆ ನಿಮ್ಮ ಹಣವನ್ನು ನೀವು ನೋಡಿದಾಗ ನಿಮಗೆ ಅಚ್ಚರಿಯಾಗುವಂಥ ರೀತಿಯಲ್ಲಿ ನಿಮ್ಮ ಹಣ ಬೆಳೆದಿರುತ್ತೆ. ಇದು ಒಂದು ಸಣ್ಣ ಟೇಬಲ್. ಈಗ ನಿಮಗೆ ವಯಸ್ಸು 25 ಆಗಿದೆ ಅಂತಂದರೆ ರಿಟೈರ್ಮೆಂಟ್ ಇಯರು 2055. ಈಗ ನಿಮಗೆ 40, ರಿಟೈರ್ಮೆಂಟ್ 2040. ಈಗ ನಿಮಗೆ 50, ನಿಮ್ಮ ರಿಟೈರ್ಮೆಂಟ್ 2030ರಲ್ಲಿ ಆಗುತ್ತೆ. ಈ ವಿಚಾರವನ್ನು ಪವರ್ ಆಫ್ ಕಾಂಪೌಂಡಿಂಗ್ ಬಗ್ಗೆ, ಉಳಿತಾಯ ಮಾಡೋದನ್ನು, ಸೇವ್ ಮಾಡೋದನ್ನು, ಹಣವನ್ನು ಹೂಡುವುದನ್ನು ನಾವು ಕಳೆದ 20 ವರ್ಷಗಳಿಂದ ನಿರಂತರವಾಗಿ ನಮ್ಮ ಕಾರ್ಯಾಗಾರಗಳಲ್ಲಿ ಬಹುಶಃ ಲಕ್ಷಾಂತರ ಜನರಿಗೆ ಹೇಳಿಕೊಟ್ಟಿದ್ದಾರೆ. ನಮಗೆ ಗೊತ್ತಿದ್ದ ಹಾಗೆ ಸಾವಿರಾರು ಜನ ಇದನ್ನು ಪಾಲನೆ ಮಾಡ್ತಾ ಇದ್ದಾರೆ. ಕರೋಡಪತಿ ಕ್ಲಬ್ ಅಂತ ಒಂದಿತ್ತು, ಅಲ್ಲೇ ಒಂದು 10-15 ಸಾವಿರ ಜನ ಈ ಥರ ಉಳಿತಾಯ ಮಾಡ್ತಾ ಇದ್ರು. ಅವರ ಉಳಿತಾಯದ ಮೊತ್ತ 5,000ದಿಂದ 1,00,000 ಪ್ರತಿ ತಿಂಗಳು ಹಾಕ್ತಾ ಇದ್ದಾರೆ. ಯಾವುದಕ್ಕೆ ಅಂತಂದರೆ ಮಕ್ಕಳ ಎಜುಕೇಷನಿಗೆ, ಮಕ್ಕಳ ಮದುವೆಗೆ ಮತ್ತು ತಮ್ಮ ರಿಟೈರ್ಮೆಂಟಿಗೆ. ನಾನು ಬಹಳ ವರ್ಷಗಳಿಂದ ನನ್ನ ಎಲ್ಲ ಕಾರ್ಯಾಗಾರದಲ್ಲಿ ಹೇಳ್ತಾ ಇದ್ದೀನಿ, ನೋಯಿಂಗ್ ಈಸ್ ನೋಯಿಂಗ್, ಡೂಯಿಂಗ್ ಈಸ್ ಡೂಯಿಂಗ್. ಬಹಳ ಜನ ಬುದ್ಧಿವಂತರು ನಮ್ಮ ಕಾರ್ಯಾಗಾರದಲ್ಲಿದ್ದಾರೆ. ಚಕ್ರಬಡ್ಡಿ ಹೌದು ನನಗೆ ಗೊತ್ತು, ಉಳಿತಾಯ ಮಾಡೋದು ಗೊತ್ತು, ಮಾಡಿದ್ದೀರಾ? ಇನ್ನೂ ಪ್ರಾರಂಭ ಮಾಡಿಲ್ಲ. ನಿಮಗೆಷ್ಟು ವಯಸ್ಸು ಈಗ? 50 ವರ್ಷ. ಇದೇ ಪ್ರಾಬ್ಲಮ್ ನಾನು ಹೇಳ್ತಾ ಇರೋದು. ಆದಷ್ಟು ಬೇಗ ನಿಮ್ಮ ಹೂಡುವಿಕೆಯನ್ನು ಪ್ರಾರಂಭ ಮಾಡಿ. ಈ ವಿಡಿಯೋನ ಕರ್ನಾಟಕದ ಎಲ್ಲರಿಗೂ ಕಳಿಸ್ಕೊಡಿ. ಯಾಕಂತಂದರೆ ಎಷ್ಟು ಲೇಟಾಗಿ ಪ್ರಾರಂಭ ಮಾಡ್ತಾರೋ ಅಷ್ಟು ಕಷ್ಟ. ಮತ್ತೊಂದು, ತಿಂಗಳಿಗೆ 1,000 ರೂಪಾಯಿಯನ್ನು ಉಳಿತಾಯ ಮಾಡುವುದು ಯಾರು ಬೇಕಾದರೂ ಮಾಡ್ಬೋದು. ಪ್ಲಂಬರು ಮಾಡ್ಬೋದು, ಕಾರ್ಪೆಂಟ್ರು ಮಾಡ್ಬೋದು, ಎಲೆಕ್ಟ್ರಿಷಿಯನು ಮಾಡ್ಬೋದು. ಆದರೆ ಮಾಡಿದ್ದಾರೋ ಇಲ್ಲವೋ ಅನ್ನುವಂಥ ಪ್ರಶ್ನೆ ಅಲ್ವಾ? ಆದ್ದರಿಂದ ಈ ವಿಡಿಯೋನ ಎಲ್ಲರಿಗೂ ಕಳಿಸ್ಲಿಕ್ಕೆ ನಿಮಗೇನೂ ಖರ್ಚಾಗುವುದಿಲ್ಲ. ಸುಮ್ಮನೆ ಫಾರ್ವರ್ಡ್ ಅಂತ ಹೇಳಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಕಳಿಸ್ಬಿಟ್ರೆ ಕರ್ನಾಟಕದ ಎಲ್ಲ ಮನೆಗಳಿಗೆ ಇದು ತಲುಪಿದ್ರೆ ಬಹುಶಃ ಮನೆಯಲ್ಲಿ ತಾಯಿಯೋ ತಂದೆಯೋ ಸ್ವಲ್ಪ ಇಂಟ್ರೆಸ್ಟ್ ತಗೊಂಡ್ರೆ ಇಂದಿನಿಂದ ನಿಮ್ಮ ಹೂಡುವಿಕೆ ಪ್ರಾರಂಭ ಆಗ್ಬೋದು. ದೊಡ್ಡ ಮೊತ್ತ ನಿಮ್ಮಲ್ಲಿ ಸಂಗ್ರಹ ಆಗ್ಬೋದು, ಸಂಪತ್ತು ಸಂಗ್ರಹಣೆ ಆಗಬಹುದು. ಈಗಾಗಲೇ ಡಾಕ್ಟರ್ ಭರತ್ ಚಂದ್ರ ಗ್ರ್ಯಾಜುಯೇಟ್ಸು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಅವರ ಕುಟುಂಬದಲ್ಲಿ ಕೂಡ ಇದನ್ನು ಅವರು ಕಡ್ಡಾಯವಾಗಿ ಮಾಡಿದ್ದಾರೆ. ಆದ್ದರಿಂದ ಅವರಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲದಿದ್ದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಒತ್ತಿ. ಇಂತಹ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಮತ್ತು ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ.
ಮತ್ತು ಫಾರ್ವರ್ಡ್ ಮಾಡೋದನ್ನು ಎಂದಿಗೂ ಮರೆಯಬೇಡಿ. ಆಮೇಲೆ ಈ ವಿಡಿಯೋ ನೋಡಿದ ಮೇಲೆ ಪವರ್ ಆಫ್ ಕಾಂಪೌಂಡಿಂಗ್ ಬಗ್ಗೆ ನಿಮಗೆ ಏನು ಒಂದು ಹೊಸ ಐಡಿಯಾ ಬಂದಿದೆ ಅಂತ ನೀವು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಒಂದೆರಡು ಪದಗಳಲ್ಲಿ ಬರೆದ್ರೆ ನಮಗೆ ಬಹಳ ಖುಷಿಯಾಗುತ್ತೆ. ಈ ವಿಡಿಯೋ ನಾವು ಸಮಾಜಕ್ಕೆ ಅರ್ಪಣೆ ಮಾಡ್ತಾ ಇದ್ದೇವೆ. ಎಲ್ಲ ಕನ್ನಡಿಗರಿಗೂ ಇದು ಹೋಗಬೇಕು ಅಂತ ನಮಗೆ ಆಸೆ. ದಯವಿಟ್ಟು ಇದನ್ನು ಸಾವಿರಾರು ಸಂಖ್ಯೆಯಲ್ಲಿ ನೀವು ಫಾರ್ವರ್ಡ್ ಮಾಡಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.